ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ಮಾಹಿತಿ ಏನಂದರೆ ITI ಅಡ್ಮಿಷನ್. ಈ ಒಂದು ITI ಕೋರ್ಸ್ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿಕೊಡಿ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದೀರಿ. ಆ ಒಂದು ಕಾರಣಕ್ಕೋಸ್ಕರ ನಾವಿವತ್ತು ITI ಅಡ್ಮಿಷನ್ ಯಾವಾಗ ಪ್ರಾರಂಭವಾಗುತ್ತೆ, ಲಾಸ್ಟ್ ಡೇಟ್ ಏನು, ಫಸ್ಟ್ ರೌಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಅಡ್ಮಿಷನ್ನ ಮಾಡಿಸ್ಕೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ನೀವು ITI ಅಡ್ಮಿಷನ್ ಮಾಡಬೇಕಾದ್ರೆ ಆನ್ಲೈನಲ್ಲೇ ಅರ್ಜಿ ಹಾಕಬೇಕು. ಆನ್ಲೈನಲ್ಲಿ ಅರ್ಜಿ ಹಾಕಬೇಕಂದ್ರೆ ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ವೆಬ್ಸೈಟಿಗೆ ಬರಬೇಕು. sitekarnataka.gov.in ಅಂತ ಈ ವೆಬ್ಸೈಟಿಗೆ ಬಂದು ನೀವು ಮೊದಲು ಭೇಟಿ ಕೊಡಬೇಕು. ತದನಂತರ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೋಡಿ, ನೀವು ಆನ್ಲೈನ್ ಅರ್ಜಿ ಹಾಕೋ ಮುನ್ನ ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಡ್ಮಿಷನ್ ಕ್ಯಾಲೆಂಡರ್ ಅಂತ ಬರ್ತಾ ಇದೆ, ಇದನ್ನು ನೋಡ್ಕೊಳ್ಬೇಕು. ಇದನ್ನು ನೋಡ್ಕೊಂಡ ನಂತರ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಡ್ಮಿಷನ್ ಕ್ಯಾಲೆಂಡರ್ ನೋಟಿಫಿಕೇಷನ್ ಅಂತ ಇದೆ, ಇದನ್ನು ಓಕೆ ಕೊಟ್ಟು ತದನಂತರ ಇಲ್ಲಿದೆ ನೋಡಿ, ಆಗಸ್ಟ್ 2024 ಅಡ್ಮಿಷನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್, ಅಂದರೆ ಈ ವರ್ಷದ ಒಂದು 2024ನೇ ಸಾಲಿನ ITI ಅಡ್ಮಿಷನ್ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈಗ ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ನೋಡಿ, ಈ ಥರ ಒಂದು ಮೆಸೇಜ್ ಬರ್ತದೆ. ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಬರುತ್ತೆ. ನೋಡಿ ಇಲ್ಲಿ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಫಾರ್ ITI ಅಡ್ಮಿಷನ್ 2024 ಅಂದರೆ ಈ ವರ್ಷದ ಒಂದು ITI ಅಡ್ಮಿಷನ್ನ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಮೇ 18ರಂದು ನೋಟಿಫಿಕೇಷನ್ನ ಮಾಡ್ತಾರೆ ITI ಅಡ್ಮಿಷನ್ಗೆ. ತದನಂತರ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮೇ 20ರಿಂದ ಜೂನ್ 3ರವರೆಗೆ ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ತದನಂತರ ನೋಡಿ, ನೀವೊಂದು ITI ಅಡ್ಮಿಷನ್ ಕೋರ್ಸಲ್ಲಿ ಈ ಒಂದು ನಿಮ್ಮ ಡಾಕ್ಯುಮೆಂಟ್ಸನ್ನು ಹತ್ತಿರದ ನೀವು ಯಾವುದು ಕಾಲೇಜಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರ ಅಲ್ಲಿ ಸ್ಥಳೀಯ ಒಂದು ITI ಕಾಲೇಜಿನಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಲು ಸ್ಟೂಡೆಂಟ್ ಡಾಕ್ಯುಮೆಂಟ್ಸನ್ನು ಆಫೀಸರ್ ವೆರಿಫೈ ಮಾಡ್ತಾರೆ. ಅದಕ್ಕೆ ದಿನಾಂಕ ಬಂದುಬಿಟ್ಟು ಮೇ 20ರಿಂದ ಜೂನ್ 4ರವರೆಗೆ. ತದನಂತರ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಿಡ್ತಾರೆ, ಅಂದರೆ ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟುಗಳ ಲಭ್ಯತೆ ಇದೆ ಅನ್ನೋ ಮಾಹಿತಿಯನ್ನು ಬಿಡ್ತಾರೆ. ಆ ಪ್ರಕಾರ ಅದನ್ನು ಜೂನ್ 1ಕ್ಕೆ ಅನೌನ್ಸ್ ಮಾಡ್ತಾರೆ. ತದನಂತರ ನೀವು ಜೂನ್ 5ಕ್ಕೆ ನಿಮ್ಮ ಒಂದು ಗ್ರೇಡೇಷನ್ ಪ್ರಕಾರ ಸೀಟ್ ಮೆಟ್ರಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿದೆ ನೋಡಿ, ನೀವು ಈ ಒಂದು ಜೂನ್ 7 ಮತ್ತು 8ರಂದು ಈ ಒಂದು ಏನು ಮಾಡ್ತೀರಾ, ITI ಕಾಲೇಜ್ಗೆ ಅಡ್ಮಿಷನ್ ಅರ್ಜಿ ಆನ್ಲೈನ್ ಅರ್ಜಿ ಹಾಕ್ತೀರಾ. ಹಾಕಿದ ನಂತರದಲ್ಲಿ ಸೀಟ್ ಮೆಟ್ರಿಕ್ಸನ್ನು ಬಿಡ್ತಾರೆ. ಆ ಸೀಟ್ ಮೆಟ್ರಿಕ್ಸ್ ಪ್ರಕಾರ ನಿಮ್ಗೆ ಯಾವ ಕೋರ್ಸ್ ಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನಿಮ್ಮ ಡಾಕ್ಯುಮೆಂಟ್ಸನ್ನು ಮತ್ತೊಮ್ಮೆ ಕಾಲೇಜಿನಲ್ಲಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ಫಸ್ಟ್ ಲಿಸ್ಟನ್ನು ಇಲ್ಲಿದೆ ನೋಡಿ, ಫಸ್ಟ್ ರೌಂಡ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಬಂದುಬಿಟ್ಟು ಜೂನ್ 10ಕ್ಕೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ನೋಡಿ, ಫಸ್ಟ್ ರೌಂಡ್ ಅಡ್ಮಿಷನ್ ಪ್ರೋಸೆಸ್ ಬಂದುಬಿಟ್ಟು ಜೂನ್ 11ರಿಂದ ಜೂನ್ 15ರವರೆಗೆ ಇರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ತದನಂತರ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಜೂನ್ 17ಕ್ಕೆ ಬರುತ್ತೆ. ತದನಂತರ ಈ ಒಂದು ಸೆಕೆಂಡ್ ರೌಂಡ್ ಅಡ್ಮಿಷನ್ ಲಾಸ್ಟ್ ಡೇಟ್ ಇದೆ. ತದನಂತರ ಈ ಎಲ್ಲ ಮಾಹಿತಿ ಇದೆ. ಇನ್ನೂ ಏನಾದರೂ ಡೌಟ್ ಇದ್ದರೆ, ನಿಮಗೆ ಭಾಳಷ್ಟು ಡೌಟ್ ಇರುತ್ತೆ, ಅದನ್ನು ಕಮೆಂಟ್ ಮಾಡಿ, ನಾವು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸೋದು ಹೇಗೆಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಹೇಳಿದಂಥ ಆಫೀಸಿಯಲ್ ವೆಬ್ಸೈಟಿಗೆ ಬರಬೇಕು. ಈ ಒಂದು ಆಫೀಸಿಯಲ್ ವೆಬ್ಸೈಟಿಗೆ ಬಂದು ತದನಂತರ ಇಲ್ಲಿ ಅಪ್ಲಿಕೆಂಟ್ ಅಂತ ಇದೆ ನೋಡಿ, ಈ ಅಪ್ಲಿಕೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಅರ್ಜಿ ಹಾಕಬೇಕು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.